ಈ ಭಾಗದಲ್ಲಿ ದೇವರಪೀರಿಗೆ ಮತಕ್ಷೇತ್ರದ ಶಾಸಕರಾದ ರಾಜೇಗೌಡ ಪಾಟೀಲ್ ಕುದುರೆ ಸಾಲೊಡಗಿಯವರು ತಮ್ಮ ಭಾಗದಲ್ಲಿ ಬಂದು 2.5 ವರ್ಷಗಳ ಕಾಲ ಗತಿಸಿ ಹೋದರು. ಕಲಕೇರಿಯಿಂದ ಹುಣಚಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಅಪಘಾತ ಭಾಳ ಇದೆ. ಆ ರಸ್ತೆಯನ್ನು ಹುಣಚಾಳ ಗ್ರಾಮಸ್ಥರು ಸೇರಿ ಸ್ವಂತ ತಮ್ಮ ಕೈಯಿಂದ ಗ್ರಾಮಸ್ಥರು ದುಡ್ಡನ್ನು ಹಾಕಿ ಈ ರಸ್ತೆಯನ್ನು ದುರಸ್ತಿ ಮಾಡ್ತಾ ಇದ್ದಾರೆ. ಯಾಕೆ ಈ ಥರ ಆಯಿತು? ಸರ್ಕಾರ ಏನು ಮಾಡ್ತಿದೆ? ಇದರ ಬಗ್ಗೆ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಈ ರಸ್ತೆ ಆತ್ಮೀಯರೇ ಹೇಗಿದೆ ನೋಡಿ. ಇಲ್ಲಿ ನಾವು ನೋಡ್ತಾ ಇರೋದು ದೇವರಹಿಪ್ಪರಿಗೆಯ ಕಲಕೇರಿಯಿಂದ ಹುಣಸಾಳಕ್ಕೆ ಹೋಗುವಂಥ ಮಾರ್ಗ ಅಂತೆ. ಈ ರಸ್ತೆ ತುಂಬ ಹದಗೆಟ್ಟೋಗಿದೆ. ಇಲ್ಲಿ ಚುನಾವಣೆ ನಡೆದು ಈಗಾಗಲೇ 2023ರಲ್ಲಿ 2.5 ವರ್ಷ ಆಯಿತು. ಆದರೆ ಶಾಸಕರು ಈ ಕಡೆ ತಲೆ ಹಾಕಿಲ್ವಂತೆ. ಈ ಶಾಸಕರು ಯಾರಪ್ಪ ಅಂತಂದರೆ ರಾಜೇಗೌಡ ಪಾಟೀಲ್ರು. ಅವರು ಈ ಕಡೆ ಬಂದಿಲ್ಲ ಅಂತ ಮತದಾರರು ಹೇಳ್ತಾರೆ. ಯಾಕೆ ಇಲ್ಲಿ ನೀವೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತಂದರೆ, ನೀವು ನನಗೆ ಓಟ್ ಹಾಕಿಲ್ಲ ಅದರಿಂದ ಮಾಡಲ್ಲ ಅಂತ ಹೇಳಿದಾರಂತೆ. ಹಾಗಂತ ಅಲ್ಲಿನ ಮತದಾರರು ಹೇಳ್ಕೊಂಡಿದ್ದಾರೆ. ಅಲ್ಲ ಸ್ವಾಮಿ, ಇವರು ಓಟೇ ಹಾಕಿಲ್ಲ, ನಾನು ಕೆಲಸ ಮಾಡಲ್ಲ ಅಂತಂದರೆ ನಿಮ್ಗೆ ನಾಚಿಕೆ ಆಗಬೇಕು. ಆ ಭಾಗದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು 2.25 ಲಕ್ಷ ಓಟ್ ಇರ್ಬೋದು. ಎಲ್ಲ ಓಟು ನಿಮಗೆ ಬಿದ್ದುಬಿಟ್ಟಿದೆಯಾ? ಎಷ್ಟು ಓಟಲ್ಲಿ ನೀವು ಗೆದ್ದಿದ್ದು? ಹಾಗಾದರೆ ವಿರೋಧ ಪಕ್ಷಗಳೇ ಇಲ್ವಾ? ಅಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಯಾರು ಇರಲಿಲ್ವಾ? ಎಲ್ಲ ನಿಮಗೆ ಓಟ್ ಹಾಕ್ಬಿಟ್ಟೋದು 2.25 ಲಕ್ಷನೂ. ಸ್ವಾಮಿ, ಆ ಥರ ಮಾತುಗಳು ಆಡೋಕ್ಕೆ ಹೋಗಬೇಡಿ. ತಪ್ಪದು. ಒಬ್ಬ ಜನಪ್ರತಿನಿಧಿಗೆ ಲಾಯಕ್ಕಾದಂಥ ಮಾತಲ್ಲ. ದಯಮಾಡಿ ಬಂದು ಆ ಭಾಗದ ಆ ಮತದಾರರ, ಅಲ್ಲಿನ ವಿದ್ಯಾರ್ಥಿಗಳ, ಅಲ್ಲಿನ ಹೆಂಗಸರ ಗೋಳನ್ನು ಕೇಳಿ ತಿಳ್ಕೊಂಡು ಮೊದಲು ರಸ್ತೆ ಸರಿ ಮಾಡಿ. ಪಾಪ ತಮ್ಮ ಸ್ವಂತ ಖರ್ಚಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ನೀವೇನಕ್ಕಿರಬೇಕು? ನಾಚಿಕೆ ಆಗಬೇಕು ನೀವು. ಸರ್, ಈ ರಸ್ತೆ ನೀವು ದುರಸ್ತಿ ಮಾಡ್ಲಾಕತ್ತಿರಲ್ಲ, ಇದೇನು MLA ಫಂಡದಂದು ಏನು ಪಂಚಾಯತಿ ಫಂಡದಂದು? ಇಲ್ರಿ, ಇದು ನಾವು ಊರವ್ರ ಪಟ್ಟಿ ಹಾಕಿ ಮಾಡ್ಲಾಕತ್ತೀವ್ರಿ. ಹುಣಸಾಳದವ್ರ ಪಟ್ಟಿ ಹಾಕಿ ಮಾಡ್ಲಾಕತ್ತೀವಿ ಸರ್. ಎಲ್ಲರೂ ಗ್ರಾಮಸ್ಥರು, ಹುಣಸಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಪಟ್ಟಿ ಹಾಕಿ ಮಾಡ್ಲಾಕತ್ತೀವಿ. ಈ ರೋಡನ್ನು ನೀವು ದುರಸ್ತಿ ಮಾಡ್ಕೊಳತ್ತೀರಿ. ಮತ್ತೆ ಶಾಸಕರು ಏನಂದ್ರು ಇದ್ರ ಬಗ್ಗೆ? ಶಾಸಕರಿಗೆ ಈ ರೋಡ್, ಹಿಂದಿನ ರೋಡ್ ಮಾಡ್ಲಾಕತ್ತಿದ್ರು. ಅವತ್ನಾಗ ಸ್ವತಃ ನಾನೇ ಫೋನ್ ಮಾಡಿದ್ದೆ. ಗೌಡ್ರ ಒಂದು ಸ್ವಲ್ಪ ಅಲ್ಲ, ಇನ್ನೊಂದು 400 ಮೀಟರ್ ಓದದ್ರಿ, ಅದೊಂದು ಸ್ವಲ್ಪ ಮಾಡಿಸ್ಕೊಡ್ರಿ ಅನ್ನೋ. ಗೌಡ್ರಿ ಅವ್ರು MLA ಶಾಸಕರು ಏನಂದ್ರು, ಇಲ್ಲಿ ನಮ್ಮಲ್ಲಿ ನಮ್ಮ ಸರ್ಕಾರನೇ ಇಲ್ಲ, ನಮ್ಮಲ್ಲಿ ಹತ್ರ ದುಡ್ಡನೇ ಇಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ರು ಅವ್ರು ಅಷ್ಟೇ. ಮತ್ತೆ ಈಗಾಗಲೇ ತಮ್ಮ ಭಾಗದಾಗ ಎಲ್ಲ ರೋಡ್ಗಳನ್ನು ಹಾಲಾಗತ್ತಾವಲ್ರಿ ಗೌಡ್ರ, ನಿಮ್ಮ ಕಡೆ ಯಾಕೆ ಮಾಡವಲ್ರು? ಇಲ್ಲಿ ಯಾರು ಓಟೇ ಹಾಕಿಲ್ಲಲ್ಲ ಅವ್ರಿಗೆ. ಓಟ್ ಹಾಕಿಲ್ಲ? ಓಟ್ ಹಾಕಲಾರ ಬಟ್ಟಿಗೆ ನಮ್ಮಲ್ಲಿ ಕೆಲಸ ಮಾಡಲಾಗ್ಯಾರ ಅವರು. ಮತ್ತೆ ಓಟ್ ಹಾಕ್ಯಾರ, ಅಲ್ಲಿ ಕೆಲಸ ಮಾಡ್ಲಾಕತ್ತಾರ. ಇಲ್ಲಿ ಓಟ್ ಹಾಕ್ಲಾರ್ದೆ ಅವ್ರು ಇಲ್ಲಿ ಓಟ್ ಹಾಕಿ ಜನ ಹಾಕಿದ್ರೆ ಮತ್ತೆ ಆರಿಸಿ ಬಂದಾರ ಅವರು. ಅವ್ರಿಗೆ ಈ ಭಾಗನೇ ಒಟ್ಟು ಅಲಕ್ಷ್ಯ ಮಾಡ್ಲಾಕತ್ತಾರ. ನಾವು ಈಗಾಗಲೇ ಶಾಸಕರಿಗೆ ಇದ್ರ ಬಗ್ಗೆ ನಾವು ಕೇಳಿದ್ದೆವು. ಕಲಿಕೇರಿ ಟು ಬನ್ನೆಟ್ಟಿ ಮತ್ತು ಹುಣಸಾಳ ಕ್ರಾಸ್ನಿಂದ ಕ್ಯಾನಲ್ ತನ ರೋಡ್ಗಳು ಟೆಂಡರ್ ಆಗ್ಯಾವ. ಇನ್ನು ಇವತ್ತು ಒಂದು ವಾರದಾಗಲಿ ತಿಂಗಳದಾಗಲಿ ಚಾಲೂ ಮಾಡಿಸ್ತೀವಿ ಅಂತ ನಮಗೆ ಹೇಳಿದ್ರು. ಮತ್ತು ಇಲ್ಲಿವರೆಗೂ ಯಾವುದೂ ಬಂದಿಲ್ಲ, ರೋಡ್ ಟೆಂಡರ್ನು ಆಗಿಲ್ಲ. ಶಾಸಕರು ಒಟ್ಟ ಹಾರ್ಕಿ ಉತ್ತರ ಕೊಡ್ಲಾಕತ್ತಾರ. ಒಟ್ಟು ಹಾರ್ಕಿ ಮಾಡ್ತೀನಿ ಇನ್ನ ಆಗಿಲ್ಲ ಅನ್ನುವಂತ ಇದೇ ಹಾರ್ಕಿ ಉತ್ತರ ಕೊಡ್ಲಾಕತ್ತಾರ. ಬರ್ರಿ, ಹಾರ್ಕಿ ಉತ್ತರ ಕೊಡ್ಲಾಕತ್ತಾರ. ಅದ್ರ ಸಂಬಂಧ ಅವ್ರಿಗೆ ಹೇಳಿ ಹೇಳಿ ನಮಗೆ ಸಾಕಾಗಿ ಹೋಗ್ಯದ. ನೋಡ್ರಿ ಗೌಡ್ರ, ಎಲ್ಲ ಹೆಣ್ಮಕ್ಳು ಈ ಸತ್ ರಸ್ತಾದೊಳಗೆ ತಿರುಗಾಡ್ಲಕ್ ಬಂದ ನಮ್ಗೆ ಊರಾನವ್ರಿಗೆ ಯಾವ ಶಾಸಕನ ಏನಂತ ಎಲ್ಲಾನು ಬೈತಿರ್ತಾರ. ಅದಕ್ಕೆ ದಯಮಾಡಿ ರಸ್ತೆ ರಿಪೇರಿ ಮಾಡಿಕೊಡುವಂತಂದ್ರೆ ಸ್ವಲ್ಪ ಆಯ್ತು ಮಾಡಿಸ್ತೀವಿ ಅಂತೇಳಿ ಹೇಳಿಕೆ ಉತ್ತರ ಕೊಡ್ಲಕತ್ತಾರ. ಅವರೊಬ್ಬ ಶಾಸಕ, ಅವ್ರ ಶಾಸಕ ಆಲಕ್ಕೆ ಯೋಗ್ಯ ಅಲ್ಲ, ಅವರು ಅಯೋಗ್ಯ ಶಾಸಕರ ಅಂತ ಹೇಳ್ತೀನಿ ನಾನು. ಇವತ್ತು ಶಾಸಕ ಯೋಗ್ಯನೇ ಅಲ್ಲ, ಅವರು ಅಯೋಗ್ಯ ಶಾಸಕ ಒಬ್ಬ. ಈಗ ಬಂದು ಅವರು 2.5 ವರ್ಷ ಕಾಲ ಕಳೆದ ಏನು ಕೆಲಸನೇ ಮಾಡಿಲ್ಲ. ಈ ನಮ್ಮ ಕಲಿಕೇರಿ ಭಾಗದೊಳಗೆ ಏನು ಕೆಲಸನೇ ಮಾಡಿಲ್ಲ. ಯಾವುದೇ ರೋಡ್ ರಿಪೇರಿ ಆಗಿಲ್ಲ. ಇದು ಹುಣಸಾಳದ ಒಂದೇ ಅಂತ ತಿಳ್ಕೊರಿ. ನಾವು ಕಲಿಕೇರಿ ಸುರ ನಂಬರ್ ಬರ್ತಾವ ನಾವು ಹುಣಸಾಳದವರು. ತಾಳಿಕೋಟಿಗೆ ಹೋಗ್ಬೇಕಾದ್ರ ಮತ್ತು ಕೆಸರಟ್ಟಿ ರಸ್ತಾ ಹದಗೆಟ್ಟು ಹೈದರಾಬಾದ್ ಆಗಿ ಹೋಗ್ಯದ. ಹೆಣ್ಮಕ್ಳು ಈ ಊರಾನೂರಿ ಬಿಂಜಲ್ಬಾಯನೂರಿಗೆ ಅವ್ರು ಸಿಕ್ಕಂಗೆ ಬೈತಿರ್ತಾರ. ಇದು ಈ ಊರಾಗ ಆಧಾರ ಏನು ಇಲ್ಲ. ಹುಣಸಾಳಕ್ಕೆ ಹೋಗುವಂತ ಹುಣಸಾಳ ಕ್ರಾಸ್ ಅಂತ ಹಿಡ್ಕೊಂಡು ಕೆನಲ್ ತನ ರಸ್ತೆ ನೋಡಿದ್ರ ಬಸ್ ಕಂಡಕ್ಟರ್ ಡ್ರೈವರ್ಗಳು ನಾವು ನಾಳಿಂದ ಬರೋದಿಲ್ಲ ಡ್ಯೂಟಿ ಬಿಟ್ಟು ಕುಂದ್ರಲಾಕತ್ತಾರ ಮನ್ಯಾಗ. ಸಾರ್ವಜನಿಕರು ಭಯಂಕರ ತೊಂದರೆ ಆಗ್ಲಕತ್ತದ. ಆದಷ್ಟು ಅದೊಂದು ನಾವು ಇವತ್ತು ಶಾಸಕರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಹುಣಸಾಳ ಕ್ರಾಸ್ ಹಿಡ್ಕೊಂಡು ಕ್ಯಾನಲ್ವರೆಗೆ ರಸ್ತೆ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದ. ಮತ್ತು ಮುಂದಿನ ಚುನಾವಣೆಗೆ ಅವ್ರಿಗೆ ಬರಬೇಕಾದ್ರೆ ನಮ್ಮ ಊರನವ್ರ ಪರ್ಮಿಷನ್ ತೊಗೊಳ್ಬೇಕಿದ್ರೆ ಪ್ರಚಾರ ಬರಬೇಕಾಗ್ತದೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಹುಣಸಾಳ ಗ್ರಾಮಸ್ಥರು ಎಲ್ಲರೂ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ಶಾಂತಗೌಡ ಕೊಟ್ಟಿಕಾನೆ ಅಂತ ಹೇಳಿ ಸರ್.